ಚಿಕ್ಕಮಗಳೂರಿನಲ್ಲಿ ಕಳೆದ 15 ದಿನಗಳಿಂದ ಸುರಿದ ಭಾರಿ ಮಳೆಗೆ ಜನರು ಮನೆ ಆಸ್ತಿ ಪಾಸ್ತಿ ಕಳೆದುಕೊಂಡಿದ್ದಾರೆ. ಹಾಸನ, ಉತ್ತರ ಕರ್ನಾಟಕದಲ್ಲೂ ರಣಮಳೆಗೆ ಸಾಲು ಸಾಲು ಅನಾಹುತಗಳಾಗಿವೆ. ಎಲ್ಲ ಮಾಹಿತಿ ನಿಮ್ಮ ಮುಂದೆ. ಚಿಕ್ಕಮಗಳೂರಿನಲ್ಲಿ ಕಳೆದ 15 ದಿನಗಳಿಂದ ಸುರಿದ ಭಾರೀ ಮಳೆಗೆ ಜನರು ಮನೆ ಆಸ್ತಿಪಾಸ್ತಿ ಕಳೆದುಕೊಂಡಿದ್ದಾರೆ. ಭಾರೀ ಮಳೆಗೆ ಬಡಜನರ ಬದುಕಂತೂ ನರಕವಾಗಿದೆ. ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಯಾರದ ಆಜಾದ್ ನಗರದಲ್ಲಿ ಲೀಲಾ ಎಂಬುವರ ಮನೆ ಭಾರೀ ಮಳೆಗೆ ಕುಸಿದಿದೆ. ಹೀಗಾಗಿ ಕುಸಿದ ಮನೆ ಪಕ್ಕದಲ್ಲೇ ಟಾರ್ಪಲ್ ಹಾಕಿಕೊಂಡು 4 ಮಕ್ಕಳ ಜೊತೆ ಜೀವನ ಸಾಗಿಸುತ್ತಿದ್ದಾರೆ ಲೀಲಾ. ಮನೆಯೊಳಗೆ ನೀರಿನ ಸೆಲೆ ಬೇರೆ ಇದೆ. ಆದರೂ ಅದೇ ಮನೆಯಲ್ಲಿ ಬದುಕು ಸಾಗಿಸುತ್ತಿದೆ ಈ ಕುಟುಂಬ. ಒದ್ದೆಯಾಗಿರುವ ನೆಲ, ಅದರ ಮೇಲೊಂದು ಗೋಣಿಚೀಲ ಹಾಕೊಂಡು ಬದುಕು ಸಾಗಿಸುತ್ತಿದೆ ಲೀಲಾ ಕುಟುಂಬ. ಮಕ್ಕಳು ಅಲ್ಲೇ ಕೂತ್ಕೊಂಡು ಓದುತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಯಾರ ಸಮೀಪ ಇರುವ ಆಜಾದ್ ನಗರ ಅಂತ ಹೇಳುವ ಆಜಾದ್ ನಗರದಲ್ಲಿರುವಂಥ ಲೀಲಾ ಅವರ ಮನೆ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಮನೆ ಸಂಪೂರ್ಣವಾಗಿ ಈಗ ಸುರಿದಂಥ ಕಳೆದ 15 ದಿನಗಳಿಂದ ಸುರಿದಂಥ ನಿರಂತರ ಮಳೆಗೆ ಸಂಪೂರ್ಣವಾಗಿ ಕುಸಿದು ಬೀಳುವ ಹಂತಕ್ಕೆ ಈ ಮನೆ ಬಂದಿರುವಂಥದ್ದು. ಅಂಚುಗಳು ಕೂಡ ಈಗಾಗಲೇ ಹಾರಿ ಹೋಗಿರುವಂಥದ್ದು, ಮತ್ತು ಗೋಡೆ ಕೂಡ ಸಂಪೂರ್ಣವಾಗಿ ಬಿರುಕು ಬಿಟ್ಟಿರುವಂಥದ್ದು. ಇವರು ಲೀಲಾ ಅವರ ಪತಿ ಕಳೆದುಕೊಂಡು ಸುಮಾರು 10 ವರ್ಷಗಳಿಂದ ಸಂಕಷ್ಟದ ಜೀವನವನ್ನು ಸಾಗಿಸ್ತಾ ಇರುವಂಥದ್ದು. ಕೂಲಿ ನಾನಿ ಮಾಡಿ ಇವರು ಬದುಕ್ತಿರುವಂಥದ್ದು. ಜೊತೆಗೆ ಇವರ ಜೊತೆಯಲ್ಲಿದ್ದ 4 ಜನ ಮಕ್ಕಳನ್ನು ಕೂಡ ಒಂದು ಟಾರ್ಪಲ್ನ ಮನೆ ಕಟ್ಟಿಕೊಂಡು ಅಲ್ಲಿ ಜೀವನ ಸಾಗಿಸ್ತಿರುವಂಥದ್ದು. ಹೇಳಿ ಅಮ್ಮ, ಯಾವ ಥರ ನಿಮಗೆ ಕಷ್ಟ ಆಗ್ತಾಯಿದೆ? ಈ ಟಾರ್ಪಲ್ನಲ್ಲಿ ಯಾವ ಥರ ಕಷ್ಟ ಆಗ್ತಾಯಿದೆ ಬದುಕೋಕೆ? ತುಂಬ ಕಷ್ಟ ಆಗ್ತಾ ಉಂಟು ಸರ್. ಮಕ್ಕಳನ್ನ ಕರ್ಕೊಂಡು ಮಲಗಬೇಕು. ರಾತ್ರಿ ಹೊತ್ತು ಮರ ಎಲ್ಲ ಬಿದ್ದರೆ, ಮರ ಗೆಲ್ಲೆಲ್ಲ ಬಿದ್ದರೆ ನಮಗೆ ಏನು ಮಾಡೋಕ್ಕೂ ಆಗಲ್ಲ ಸರ್. ನಾವು ಮಕ್ಕಳ ಪರಿಸ್ಥಿತಿ ನೋಡಿದರೆ ಆ ಥರ, ಅವಳಿಗೆ ನೋಡಿದರೆ ಯಾವ ನೋಡಲು ಹುಷಾರಿರಲ್ಲ ಅಂತ ಹೇಳ್ತಾ ಇರ್ತಾರೆ. ಯಾವ ಚಂಡಿಲಿ ನಾವು ಮಕ್ಕಳನ್ನ ಕರ್ಕೊಂಡು ಮಲಗಬೇಕಲ್ಲ ಅಂತ ಯಾವ ಥರ ಮಲಗೋದು ಸರ್ ನಾವು. ನಮ್ಮಲ್ಲಿ ಅವರು ನಮ್ಮ ಯಜಮಾನ್ರು ನೋಡಿದ್ರೆ ಅವರೂ ಇಲ್ಲ ಸರ್. ಅವರು 10 ವರ್ಷ ಆಯಿತು ತೀರೋಗಿ. ಈ ಥರ ಎಲ್ಲ ಕಷ್ಟ ಆಗ್ತಾ ಉಂಟು ನಮಗೆ. ಎಲ್ಲ ಚಂಡಿ ಸರ್, ಕೂರಕ್ಕೆ ಆಗಲ್ಲ, ಮಲಗೋಕ್ಕೂ ಕಷ್ಟ. ಟಾರ್ಪಲ್ ಹಾಕಿ ಮಕ್ಕಳನ್ನ ಕರ್ಕೊಂಡು ಮಲಗ್ತೀವಿ ಸರ್ ನಾವು. ಆ ಥರದ ಪರಿಸ್ಥಿತಿ. ಮನೆ ಅರ್ಧ ಕುಸಿದಿದ್ದು ಇನ್ನುಳಿದ ಭಾಗದ ಗೋಡೆಯಲ್ಲಿ ಬಿರುಕು ಬಿಟ್ಟಿದ್ದರಿಂದ ಯಾವುದೇ ಕ್ಷಣದಲ್ಲಿ ಕುಸಿಯುವ ಸಾಧ್ಯತೆ ಇದೆ. ಹಾಗಾಗಿ ಪಕ್ಕದಲ್ಲೇ ಟಾರ್ಪಲ್ ಹಾಕಿಕೊಂಡು ಜೀವನ ನಡೆಸುತ್ತಿದೆ ಈ ಬಡ ಕುಟುಂಬ. ಇನ್ನು ಮೂಡಿಗೆರೆ ತಾಲೂಕಿನ ಹೆಬ್ಬರಿಗೆ ಗ್ರಾಮದಲ್ಲಿ ಭಾರೀ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿಯೇ ಹಾರಿ ಹೋದ ಘಟನೆ ನಡೆದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪಾರಾಗಿದ್ದಾರೆ. ತಾಯಿ ಮನೆಗೆ ಹೋಗಿ ಅಲ್ಲೇ ಕೂತ್ಕೊಂಡ್ಬೇಕಾದ್ರೆ ಇಲ್ಲಿ ಬಿತ್ತು. ಬೀಳ್ಬೇಕಾದ್ರೆ ಓಡ್ ಬಂದು ಇಲ್ಲಿ ಬಾಗ್ಲ ಹತ್ರ ಬಿದ್ದು ನೋಡೋತ್ತಿಗೆ ಒಳಗೆ ಹೋಗೋಕೆ ಏನೂ ಆಗಲೇ ಇಲ್ಲ. ಪಾತ್ರ ಪಟ್ಟಿ ಮತ್ತು ಬಟ್ಟೆ ಗಿಟ್ಟೆ ಎಲ್ಲ ಅಡ್ಡಿ ಆಯಿತು ಅದ್ರ ಮೇಲೆ. ಎಲ್ಲಿಂದ ಅಂತ ಹೋಗೋದು ಸರ್, ಏನು ಮಾಡೋದಂತ ಗೊತ್ತಾಗ್ತದೆ. ಪತಿಯನ್ನ ಕಳೆದುಕೊಂಡು ಕಷ್ಟದಲ್ಲೇ 3 ಮಕ್ಕಳ ಜೊತೆ ಜೀವನ ಸಾಗಿಸುತ್ತಿದ್ದ ವನಜಾಕ್ಷಿ ಈಗ ಮನೆಯನ್ನು ಕಳೆದುಕೊಂಡಿದ್ದಾರೆ. ಎಲ್ಲಿಗೆ ಹೋಗಬೇಕು, ಎಲ್ಲಿ ಇರಬೇಕು ಅನ್ನೋದು ಗೊತ್ತಾಗದೆ ಈ ಬಡ ಕುಟುಂಬ ಕಣ್ಣೀರಿಡುತ್ತಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭಾರೀ ಮಳೆ ಭೂಕುಸಿತವಾಗ್ತಿರುವ ಕಾರಣ ಮುಳ್ಳಯ್ಯನಗಿರಿ ಬಾಬಾಬುಡನ್ಗಿರಿ ಮಾರ್ಗದಲ್ಲಿ ಭಾರೀ ವಾಹನಗಳ ಓಡಾಟ ಬಂದ್ ಮಾಡಲಾಗಿದೆ. ಈ ಕಡೆ ಸಕಲೇಶಪುರ ತಾಲೂಕಿನ ದೋಣಿಗಾಲ್ ಬಳಿ ರಸ್ತೆ ಕುಸಿದಿದ್ದು ದುರಸ್ತಿ ಕಾರ್ಯವೂ ಮಾಡಲಾಗದಷ್ಟು ಪರಿಸ್ಥಿತಿ ಹದಗೆಟ್ಟಿದೆ. ಹೀಗಾಗಿ ಶಿರಾಡಿ ಘಾಟ್ ಬಂದ್ ಮಾಡಲಾಗಿದೆ. ಹಾಸನದ ಗೊರೂರು ಡ್ಯಾಂ ಭರ್ತಿಯಾಗಿದ್ದು ಡ್ಯಾಂನಿಂದ 48,000 ಕ್ಯೂಸೆಕ್ ನೀರು ಬಿಡುವ ಬಗ್ಗೆ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ. ಕೆಆರ್ಪೇಟೆ ಭಾಗದಲ್ಲಿ ಹರಿಯುವ ಹೇಮಾವತಿ ನದಿಯಲ್ಲಿ ಪ್ರವಾಹ ಆತಂಕ ಎದುರಾಗಿದೆ. ನದಿ ದಂಡೆಯಲ್ಲಿರುವ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳಲು ಸೂಚನೆ ನೀಡಲಾಗಿದೆ. ಇನ್ನು ಹೊಳೆನರಸೀಪುರ ತಾಲೂಕಿನ ಹಾವಿನಮಾರನಹಳ್ಳಿಯಲ್ಲಿ ಅರ್ಚಕ ಮುದ್ದಯ್ಯ ಎಂಬುವರಿಗೆ ಸೇರಿದ ಮನೆ ಕುಸಿದಿದೆ. ಮನೆಯ ಗೋಡೆಗಳು ಬಿರುಕು ಬಿಟ್ಟಿದ್ದು ಯಾವುದೇ ಸಮಯದಲ್ಲಾದರೂ ಇಡೀ ಮನೆಯೇ ಕುಸಿದು ಬೀಳುವ ಆತಂಕವಿದೆ.
ಈ ಕಡೆ ಉತ್ತರ ಕನ್ನಡದಲ್ಲೂ ವರುಣಾರ್ಭಟ ಮುಂದುವರೆದಿದೆ. ನಿರಂತರ ಮಳೆಗೆ ಹೊನ್ನಾವರ ತಾಲೂಕಿನ ಸೋಳೆಮುರ್ಕಿ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ರಸ್ತೆ ಕುಸಿದಿದೆ. ಮುಂಜಾಗೃತಾ ಕ್ರಮವಾಗಿ ಹೊನ್ನಾವರದಿಂದ ಸಾಗರಕ್ಕೆ ತೆರಳುವ ಈ ಮಾರ್ಗಗಳನ್ನು ಬಂದ್ ಮಾಡಲಾಗಿದೆ. ಇನ್ನು ಕದ್ರಾ ಜಲಾಶಯದಿಂದ ಕಾಳಿ ನದಿಗೆ 40,000 ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಬಿಡಲಾಗ್ತಿದ್ದು 10ಕ್ಕೂ ಹೆಚ್ಚು ಗ್ರಾಮಗಳಿಗೆ ಪ್ರವಾಹ ಭೀತಿ ಎದುರಾಗಿದೆ. ಮಗದೊಂದು ಕಡೆ ಸಾಲ್ನೋಡು ಹಳ್ಳದ ಪ್ರವಾಹಕ್ಕೆ 10ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ. ಹೀಗೆ ರಣಮಳೆಗೆ ಒಂದು ಕಡೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಗದೊಂದು ಕಡೆ ನದಿ ಜಲಪಾತ ಮೈದುಂಬಿಕೊಂಡು ಪ್ರವಾಸಿಗರ ಕಣ್ಮನ ತಣಿಸುತ್ತಿದೆ. ಗಗನಚುಕ್ಕಿ ಮತ್ತು ಹೊಗೆನಕಲ್ನಲ್ಲಿ ಕಂಗೊಳಿಸುತ್ತಿರುವ ಪರಿ. ಒಂದು ಕಡೆ ಭಾರಿ ಮಳೆ ಜನರ ಬದುಕನ್ನೇ ಬರ್ಬಾದ್ ಮಾಡುತ್ತಿದ್ರೆ, ಮತ್ತೊಂದು ಕಡೆ ಅದೇ ಮಳೆ ಪ್ರಾಕೃತಿಕ ಸೌಂದರ್ಯವನ್ನ ಇಮ್ಮಡಿಗೊಳಿಸಿದೆ. ಜನ ಈ ಪ್ರಕೃತಿ ಸೌಂದರ್ಯ ನೋಡಿ ಖುಷಿ ಪಡಬೇಕಾ ಅಥವಾ ಅದೇ ವರುಣ ಹಲವೆಡೆ ಉಂಟು ಮಾಡಿರುವ ಹಾನಿಯನ್ನ ನೋಡಿ ದುಃಖ ಪಡಬೇಕೋ ಗೊತ್ತಾಗ್ತಿಲ್ಲ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.